ಹಾಲು ಜೇನು. ಜೇನು ಯಾಕಂದರೆ ಡಯಾಬಿಟಿಕ್ ಇರೋದ್ರಿಂದ ವ್ಯಕ್ತಿತ್ವದಲ್ಲಿ ಒಂದೇ ಥರ ಇದ್ದರೆ, ಸಾಮ್ಯತೆ ಇದ್ದರೆ ಮೇಡ್ ಫಾರ್ ಈಚ್ ಅದರ್. ಇಲ್ಲ, ಯಾಕಂದರೆ ನಮ್ಗೆ ಯಾವ ಸಾಮ್ಯತೆಯೂ ಇರಲಿಲ್ಲ. ಮದುವೆಗೆ ಮುಂಚೆ ಗಿರ್ಜಮ್ಮನ ತಲೆಯಲ್ಲಿ ಏನು ನೋಡ್ತಿತ್ತು? ಅವ್ರ ಫ್ರೆಂಡ್ ಹತ್ರ 10 ರೂಪಾಯಿ ಸಾಲ ತೊಗೊಂಡು ಬರೋರು ನಿಮ್ಮನ್ನು ಮೀಟ್ ಮಾಡೋಕ್ಕೆ. ಯಾರಿಗೆ ಫಸ್ಟ್ ಲವ್ ಬಂದಿದ್ದು? ಲವ್ ಅಂತಂದರೆ ಅಯ್ಯೋ ನಿಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ, ನಿಮ್ಮನ್ನು ಪ್ರೀತಿಸ್ತೀನಿ, ಆ ಥರದ್ದೆಲ್ಲ ಏನೂ ಇಲ್ಲ. ಲೋಕೇಶ್ ಸರ್ಗೆ ನಿಮ್ಮಲ್ಲಿ ಇದಿಷ್ಟ ಇಲ್ಲ, ಆದರೂ ಕೂಡ ನಿಮ್ಮನ್ನು ಇಷ್ಟಪಡ್ತಾರೆ. ಅವ್ರು ಇಷ್ಟಪಡೋಂಥದ್ದು ಯಾವುದೂ ನನ್ನ ಹತ್ರ ಇರಲಿಲ್ಲ, ಆದರೂ ಇಷ್ಟಪಡ್ತಾರೆ. ಅದೇ ಅಲ್ವಾ ಲವ್ ಅಂತ. ಕಮ್ ಬ್ಯಾಕ್ ಏನ್ ನಾರ್ಮಲ್ ಆಗಿರಲಿಲ್ಲ. ಇಡೀ ಕರ್ನಾಟಕದ ಕಿರುತೆರೆಗೆ ಸೂಪರ್ ಸ್ಟಾರ್ ಇಸ್ ಗಿರ್ಜಮ್ಮ. ಕರ್ನಲ್ ಕ್ರೇಜಿ ಕರ್ನಲ್. ಕನ್ನಡ ಸಿನಿಮಾ ರಂಗ ಯಾವಾಗ್ಲೂ ಕೃತಜ್ಞತಾ ಪೂರ್ವಕವಾಗಿ ನಮಸ್ಕಾರ ಸಲ್ಲಿಸಬೇಕಾದಂತ ಕುಟುಂಬ ಇವರದ್ದು. ಯಾವತ್ತು ಅನ್ಸಿಲ್ವಾ ಸುಸ್ತಾಯ್ತು? ಅಯ್ಯೋ ಇಲ್ಲ, ಮನೇಲಿ ಕೂತಿದ್ದೆ ಸುಸ್ತಾಗುತ್ತೆ. ದಾವಣಗೆರೆ ಅಂದಾಗ ಏನ್ ನೆನಪಾಗತ್ತೆ ಹೇಳೋದು ನಿಮ್ಗೆ? ಏನಂದ್ರೆ ಅಲ್ಲಿ ಹೋಗ್ಬಿಟ್ಟು ನಾವು ಅಲ್ಲೇನೆ ಬರೋ ವಾರ ಮದುವೆ ಮಾಡ್ಕೋತಾ ಇದ್ದೀವಿ. ಮದುವೆಯ ನಂತರ ಬದುಕೇನು ಚೇಂಜ್ ಆಯ್ತು ನಿಮ್ಮ ಲೈಫಲ್ಲಿ? ನಾನು ಎಲ್ಲ ಬಿಟ್ಟೆ ಗೊತ್ತಾ, ಆ್ಯಕ್ಟ್ ಮಾಡೋದೆಲ್ಲ. ನೀನೆಲ್ಲನೂ ಚೆನ್ನಾಗಿ ಮಾಡ್ತೀನಿ, ಆದರೆ ಶ್ರದ್ಧೆ ಏನಾದರೂ ಒಂದು ಸ್ವಲ್ಪ ಹಾಕು, ಅವಾಗ ಚೆನ್ನಾಗಿ ಬರುತ್ತೆ ಅಂತ. ನನಗೆ ಶ್ರದ್ಧೆನೇ ಇಲ್ವಲ್ಲ ಯಾವ್ದು. ನೀವು ಯಾರ ಜೊತೆ ಇದುವರೆಗೂ ಆ್ಯಕ್ಟೇ ಮಾಡಿಲ್ಲ? ನಾನು ಪುನೀತ್ ರಾಜ್ಕುಮಾರ್ ಜೊತೆ ಮಾಡಿಲ್ಲ, ಸುದೀಪ್ ಜೊತೆ ಮಾಡಿಲ್ಲ. ಆಮೇಲೆ ಕೇಳು 88 ನಾನು ಮತ್ತೆ ಇದಕ್ಕೆ ಬರೋದಕ್ಕೆ ಕಾರಣನೇ ಪಾರ್ವತಮ್ಮ ರಾಜ್ಕುಮಾರ್. ಇದೊಂದು 10 ಸರಿ ಹಾಕಿದ್ರು ನೋಡ್ತೀನಿ, 20 ಸರಿ ಹಾಕಿದ್ರು ನೋಡ್ತೀನಿ ಅಂತ ಇವಾಗ ಅನ್ಸೋದು ಯಾವುದು? ಮೋಡದ ಮರೆಯಲ್ಲಿ ತುಂಬಾ ಇಷ್ಟ. ಸಪ್ತ ಸಾಗರದ ಆಚೆ ಎಲ್ಲೋ, ಅದೊಂದು ಫಿಲಮ್ ನಾನು ತುಂಬಾ ಕಾಡುತ್ತೆ. ಬಾಲಣ್ಣ ಅವರೊಟ್ಟಿಗೂ ನಾನು ಪಾತ್ರ ಮಾಡಿದ್ದೀನಿ. ಯಾವುದು ಕಲ್ಯಾಣ ಮಸ್ತು ಕೇಳಿಸಿದೆ ಒಂದು ಪಾತ್ರ ತಗೋತಾರೆ ಅಂದ್ರೆ ನಿಮ್ಗೂ ಆಶ್ಚರ್ಯ ಅಲ್ಲ? ಆತ್ಮರು ಮತ್ತೆ ಮೈಸೂರು ಲೋಕೇಶ್ ಅಲ್ಲ, ಅವರು ಗಿರಿಜಾ ಲೋಕೇಶ್. ಲೋಕೇಶ್ ಅವ್ರಿಗೆ ಅವರ ಸಿನಿಮಾಗಳು ಅದ್ಧೂರಿಯಾಗಿ ಯಶಸ್ಸಾಗಿರುತ್ತೆ, ಬಟ್ ಅವರ ನಿಜ ಜೀವನ ಮೇಕಪ್ ಅಲ್ಲಿ ಇದ್ದ ಹಾಗೆ ಅದ್ಧೂರಿಯಾಗಿರಲ್ಲ. ಖಂಡಿತ ಯಾರಿಗೂ ಇಲ್ಲ, ಯಾವ ನಾಟಕ ಕಲಾವಿದನಿಗೂ ಇರಲ್ಲ. ಬೇರೆ ಯಾರು ಮದುವೆ ಮಾಡ್ಕೊಂಡಿದ್ರೆ ನಾನು ಹೋರಾಟ ಮಾಡ್ತಾ ಇದ್ದೆ, ಹಿಂಗೆ ಮಾಡಲೇಬೇಕಿತ್ತು ನೀವು ಅಂತ, ಮಾಡಲೇಬೇಕು ಅಂತ ಹೇಳ್ತಾರೆ ಕಮೆಂಟಲ್ಲಿ. ನಿಮ್ಮ ಮನೆಗೆ ಹೆಸರು ಇಟ್ಕೊಳ್ಳಿ ಅಂತ. ಬಟ್ ಈಗಿನ ಆರ್ಟಿಸ್ಟ್ ಅವ್ರು ಪಾಡು ಬೇಡ ಕಣ, ನಂಗೆ ಅಯ್ಯೋ ಅಂತ ಅನ್ಸುತ್ತೆ. ಹೆಣ್ಣು ಮಗಳಾಗಿ ಹುಟ್ಟೋದಕ್ಕೆ ಪುಣ್ಯ ಮಾಡಿರ್ಬೇಕು ಅನ್ಸುತ್ತೆ. ಒಂದು ಗಂಡು ಸಾಧಿಸಕ್ಕಾಗದೇ ಇರೋವಂಥದ್ದನ್ನೆಲ್ಲ ಹೆಣ್ಣು ಸಾಧನೆ ಮಾಡ್ತಾಳೆ ಅಂತ. ತುಂಬಾ ವರ್ಷದಿಂದ ಆ ಕೆಲಸ ಆಗಿಲ್ಲ, ಅದು ಮಾಡಬೇಕು. ಇಟ್ಟಾಗೆ ಇರಬೇಕು, ಕೊಟ್ಟಿದ್ದು ತಿನ್ನಬೇಕು, ಪರಶಿವನು ಕರೆದಾಗ ನಡಿಬೇಕು.